ಕೊಂಕಣ ಎಜುಕೇಷನ್ ಟ್ರಸ್ಟ್ ಜೊತೆಗೆ ಮಂಗಳೂರಿನ ವಿಧಾತ್ರಿ ಅಕಾಡೆಮಿ ಜೊತೆಯಾಗಿ ಯಶಸ್ವಿ 5ನೇ ವರ್ಷದ ಸಫಲತೆಯ ಸಂತಸದಲ್ಲಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ವಿಪುಲ ಅವಕಾಶ ಕಲ್ಪಿಸುವ ದೃಷ್ಟಿಯಿಂದ ಪ್ರತಿಭಾ ಸ್ಪಂದನ 2025 ಆಯೋಜಿಸಲಾಗಿದೆ ಎಂದು ವಿಧಾತ್ರಿ ಅಕಾಡೆಮಿ ಸಹ ಸಂಸ್ಥಾಪಕರಾದ ಗುರುರಾಜ ಶೆಟ್ಟಿಯವರು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಭೆಗಳನ್ನು ಉತ್ತರ ಕನ್ನಡದಲ್ಲಿಯೇ ಉಳಿಸುವ ಪ್ರಯತ್ನದಲ್ಲಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಕೊಂಕಣ ಎಜುಕೇಷನ್ ಟ್ರಸ್ಟ್ನವರು ಮಂಗಳೂರಿನ ವಿಧಾತ್ರಿ ಅಕಾಡೆಮಿ ಜೊತೆ ಸೇರಿ ಕುಮಟಾದಲ್ಲಿ ಸರಸ್ವತಿ ಪಿಯು ಕಾಲೇಜನ್ನು ನಡೆಸುತ್ತಾ ಬಂದಿದ್ದಾರೆ. ಭಾರತೀಯ ಸಂಸ್ಕೃತಿಯನ್ನು ಉಳಿಸುವ ಸಂಸ್ಕಾರಯುತ ಶಿಕ್ಷಣದ ಮೂಲಕ ಜನಮನ್ನಣೆ ಗಳಿಸುವ ಜೊತೆಗೆ ಈಗಾಗಲೇ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಹೆಮ್ಮೆ ಸರಸ್ವತಿ ಪಿಯು ಕಾಲೇಜಿನದ್ದಾಗಿದೆ. ಇಂದು ಸರಸ್ವತಿ ಪಿಯು ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ವಿಧಾತ್ರಿಯ ಸಹ ಸಂಸ್ಥಾಪಕರಾದ ಗುರುರಾಜ್ ಶೆಟ್ಟಿಯವರು, ಕೊಂಕಣ ಎಜುಕೇಷನ್ ಟ್ರಸ್ಟ್ ಜೊತೆಗೆ ಮಂಗಳೂರಿನ ವಿಧಾತ್ರಿ ಅಕಾಡೆಮಿ ಜೊತೆಯಾಗಿ 4 ವಸಂತಗಳು ಸಂದಿವೆ. ಯಶಸ್ವಿ 5ನೇ ವರ್ಷದ ಸಫಲತೆಯ ಸಂತಸದಲ್ಲಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ವಿಪುಲ ಅವಕಾಶ ಕಲ್ಪಿಸುವ ದೃಷ್ಟಿಯಿಂದ ಪ್ರತಿಭಾ ಸ್ಪಂದನ 2025 ಆಯೋಜಿಸಲಾಗಿದೆ ಎಂದು ತಿಳಿಸಿದರು. $80,000 first year, $80,000 second year. Total 1,60,000 practically completely free ಸಿಗ್ತದೆ. ಬಟ್ ಸೆಕೆಂಡ್ ಇಯರಿಗೆ ಅವರು ಸ್ಟೆಬಿಲಿಟಿ ಇಟ್ಕೊಂಡ್ರೆ ಹೌದು, ಬಿಕಾಸ್ ಫಸ್ಟ್ ಇಯರ್ ಫ್ರೀ ಸಿಕ್ತು ಅಂತೇಳಿ ಅವರು ಅದನ್ನು ನೆಗ್ಲಿಜೆನ್ಸಿ ಮಾಡಬಾರ್ದಲ್ಲ. ಎಷ್ಟೋ ಮಕ್ಕಳನ್ನ ನೋಡಿದ್ದೇನೆ, ಪಾಲಕರಿಗೆ ತುಂಬ ಇಷ್ಟ ಇರ್ತದೆ, ಪಾಲಕರಿಗಿಂತ ಮಕ್ಕಳಿಗೆ ನಾನು ಏನೋ ಸಾಧನೆ ಮಾಡಬೇಕಂತ ಇಂಟ್ರೆಸ್ಟ್ ಇದೆ, ಬಟ್ ಅವರಿಗೆ ಅಚೀವ್ ಮಾಡಲಿಕ್ಕೆ ಅವ್ರು ಕರೆಕ್ಟಾಗಿ ದಾರಿ ಸಿಗ್ತಾ ಇಲ್ಲ. ಅಥವಾ ಒಂದು ಸ್ಕಾಲರ್ಶಿಪ್ ಅಂತೇಳಿ ಹೇಳ್ತೇವೆ, ಸ್ಕಾಲರ್ಶಿಪ್ಪಲ್ಲಿ ಯಾವುದೇ ಈಗ ಎಷ್ಟೋ ಮಕ್ಕಳಿಗೆ 50% ಸ್ಕಾಲರ್ಶಿಪ್ 50% ಪೇ ಮಾಡಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ. ಹಾಗಾಗಿ ಅಂಥ ಮಕ್ಕಳು ಅಟ್ಲೀಸ್ಟ್ 10 ಸ್ಟೂಡೆಂಟ್ಸ್ ಯು ಆರ್ ಟೇಕಿಂಗ್ ಫಸ್ಟ್ ಸ್ಟೆಪ್. ಶಿಕ್ಷಣ, ಸಾಂಸ್ಕೃತಿಕ, ಕ್ರೀಡೆಯಲ್ಲಿ ಸಮರ್ಥರಾಗಿದ್ದು ಕಲಿಯುವ ಉತ್ಕಟ ಇಚ್ಛೆ ಹೊಂದಿರುವ ಆರ್ಥಿಕವಾಗಿ ಸಬಲರಲ್ಲದ 10 ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲು ವಿಧಾತ್ರಿ ಅಕಾಡೆಮಿ ಯೋಜನೆ ರೂಪಿಸಿದೆ. ಶೈಕ್ಷಣಿಕವಾಗಿ ಸಾಧನೆ ಮಾಡಿದ 6 ವಿದ್ಯಾರ್ಥಿಗಳು ಹಾಗೂ ಸಾಂಸ್ಕೃತಿಕ ಸಾಧನೆ ಮಾಡಿದ 2, ಕ್ರೀಡಾ ಸಾಧಕರು 2 ಹೀಗೆ 10 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಎಂದು ತಿಳಿಸಿದರು. ಈ ವರ್ಷ ಫಸ್ಟ್ ಸ್ಟೆಪ್ ಈ ಥರ ತಗೊಳ್ತಾ ಇದ್ದಾರೆ. ಉತ್ತರ ಕನ್ನಡದ ಮಕ್ಕಳಿಗೆ ಆದಷ್ಟು ಒಳ್ಳೆಯದು ಸಿಗಬೇಕು ಅನ್ನೋದು ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಎಲ್ಲ ಟ್ರಸ್ಟಿಗಳದ್ದು ಬಹಳ ಆಸೆ. ಮುಂಚೆ ನಿಮ್ಮೆಲ್ಲ ಗೊತ್ತಿರೋ ಹಾಗೆ ಒಂದು ನೀಟ್ ಅಥವಾ JEE ಕೋಚಿಂಗ್ ಅಂತ ಹೇಳಿದ್ರು ಕೂಡ ಎಲ್ಲರೂ ಮಂಗಳೂರಿಗೆ ಅಥವಾ ಧಾರವಾಡಕ್ಕೆ ಹೋಗುವಂಥ ಒಂದು ಸಿಸ್ಟಮ್ ಇದೆ. ಅದನ್ನು ಆದಷ್ಟು ಕಟ್ಟಾಗಲಿಕ್ಕೆ ನಮ್ಮನ್ನು ವಿಧಾತ್ರಿ ಅಕಾಡೆಮಿನ ಮಂಗಳೂರಿನಿಂದ ಅವ್ರು ಕರ್ಕೊಂಡು ಬಂದು ಇಲ್ಲಿ ಒಂದು ಕಾಲೇಜನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಲಾಸ್ಟ್ 4 ಇಯರ್ಸಿಂದ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ನೀಟಲ್ಲೂ ವಿ ಆರ್ ಆನ್ ದ ಟಾಪ್, JEE ವಿ ಆರ್ ಆನ್ ದ ಟಾಪ್, CET ವಿ ಆರ್ ಆನ್ ದ ಟಾಪ್. ಈಗ ಕನ್ನಡ ಮೀಡಿಯಮಲ್ಲಿ ಕಲಿತಂಥ ಮಕ್ಕಳು ಈಗ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ರಿಸರ್ಚಲ್ಲಿ ಹೋಗ್ತಾ ಇದ್ದಾರೆ. BSMS ಕೋರ್ಸ್ ಮಾಡ್ಕೊಂಡು ಇನ್ನೊಂದು 4 ವರ್ಷದಲ್ಲಿ ಇಸ್ರೋ ಹೋಗುವಂಥ ಮಕ್ಕಳು ಇದ್ದಾರೆ. ಸೊ ಕನ್ನಡದಲ್ಲಿ ಇರುವಂಥ ಮಕ್ಕಳಿಗೆ ನಾವು ಇಷ್ಟಕ್ಕೆ ಸೀಮಿತ ಅಂತೇಳಿ ಅವ್ರ ಮನಸ್ಸಲ್ಲೂ ಇರಬಾರ್ದು, ಪೇರೆಂಟ್ಸಿಗೂ ನಮ್ಮಲ್ಲಿ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಆ ಒಂದು ಮನೋಭಾವದಲ್ಲಿ ಇರಬಾರ್ದು. ಸೊ ಅಂಥ ಮಕ್ಕಳಿಗೆ ಒಂದು ಒಳ್ಳೆಯ ಸದುಪಯೋಗ ಕೊಡಬೇಕು ಅಂತೇಳಿ ಕೊಂಕಣ ಎಜುಕೇಷನ್ ಟ್ರಸ್ಟ್ ಮತ್ತು ವಿಧಾತ್ರಿ ಅಕಾಡೆಮಿ ಇಬ್ಬರು ಒಂದು ಒಪ್ಪಂದದ ಮೇರೆಗೆ ಈ ವರ್ಷ 5ನೇ ವರ್ಷ ಪಾದಾರ್ಪಣೆ ಮಾಡೋದಕ್ಕೆ ಈ ಒಂದು ಡಿಸಿಷನ್ ಅನ್ನು ತಗೊಂಡಿದ್ದಾರೆ. ಜೊತೆಯಲ್ಲಿ ಪ್ರತಿಭಾವಂತ ಅರ್ಹ ಮೊದಲ 15 ವಿದ್ಯಾರ್ಥಿಗಳಿಗೆ ಯಾವುದೇ ಆರ್ಥಿಕ ನಿರ್ಬಂಧವಿಲ್ಲದಂತೆ ಅವರ ಪರೀಕ್ಷಾ ಫಲಿತಾಂಶ ಆಧರಿಸಿ ವಿವಿಧ ಹಂತದ ಶಿಷ್ಯವೇತನ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಎಲ್ಲಾ ಸ್ತರದ ಹಾಗೂ ಎಲ್ಲಾ ವರ್ಗದವರು ಈ ಸೌಲಭ್ಯಕ್ಕಾಗಿ ನೋಂದಣಿ ಮಾಡಿಕೊಂಡು ಪರೀಕ್ಷೆ ಎದುರಿಸಬಹುದು ಎಂದು ಮಾಹಿತಿ ನೀಡಿದರು. ಒಳ್ಳೆ ಶಿಕ್ಷಣ ವ್ಯವಸ್ಥೆಯನ್ನು ಕೊಡಬೇಕು ಅಂತ ಹೇಳಿ ಅವರು ನಮಗೆ ಮಂಗಳೂರಿನಿಂದ ಇಲ್ಲಿ ಕರೆಸಿದ್ರು. ಹಾಗಾಗಿ ಎಲ್ಲ ಮಕ್ಕಳಿಗೂ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಅಂತೇಳಿ 5ನೇ ವರ್ಷ ಪಾದಾರ್ಪಣೆ ಮಾಡ್ತಾ ಇರೋದಕ್ಕೆ 10 ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತ ಎಜುಕೇಷನ್ ಕೊಡಬೇಕು ಅಂತೇಳಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. 10 ವಿದ್ಯಾರ್ಥಿಗಳು ಹೇಗಿರ್ತಾರೆ ಕೇಳಿದರೆ 6 ಮಕ್ಕಳನ್ನು ನಾವು ಸಂಪೂರ್ಣ ಅಕಾಡೆಮಿಕ್ಸಲ್ಲಿ ಚೆನ್ನಾಗಿರಬೇಕು, ಪ್ಲಸ್ ಅವ್ರ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡು ಸ್ವಲ್ಪ ಕಷ್ಟದಕ್ಕಾಗಿದ್ದಾಗ ಅಂಥ ಮಕ್ಕಳನ್ನು ನಾವು ಪರಿಗಣಿಸಿ 6 ಮಕ್ಕಳಿಗೆ ಸಂಪೂರ್ಣ ಪ್ರಥಮ ವರ್ಷ ಮತ್ತು 2ನೇ ವರ್ಷ 2 ವರ್ಷ ಸಂಪೂರ್ಣ ಉಚಿತ ಇರ್ತದೆ. ಬಟ್ ಅಲ್ಲಿ ಕೆಲವೊಂದು ಉದ್ದೇಶ ಏನು ಅಂತ ಹೇಳಿದ್ರೆ ಉತ್ತರ ಕನ್ನಡದ ಪ್ರತಿಭೆಗಳು ಉತ್ತರ ಕನ್ನಡದಲ್ಲೇ ಇರಬೇಕು. ಈಗ ನಾವು ಅನ್ಕೊಳ್ಬೋದು PUCಯಲ್ಲಿ ಹೇಗೋ ನೀವು ಕೊಡ್ತೀರಾ ಸರ್, ಆ ಮಕ್ಕಳು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಹೋಗ್ಬೇಕು ಅಂತ ಹೇಳಿದ್ರೆ ಮುಂದೆ ಹೇಗೆ ಅಂತೇಳಿ ಒಂದು ಎಲ್ಲರಿಗೂ ಒಂದು ಪ್ರಶ್ನೆ ಇರ್ತದೆ. ಪೇರೆಂಟ್ಸು ಅಳತೆ ಇರ್ಬೋದು. ಮೆರಿಟಲ್ಲಿ ಅವರು
ಚೆನ್ನಾಗಿ ಒಂದು ಒಳ್ಳೆ ರ್ಯಾಂಕಿಂಗಲ್ಲಿ ನೀಟಿಗೆ ಅಥವಾ ಕ್ಲಿಯರ್ ಮಾಡಿಕೊಂಡು ಮೆಡಿಕಲ್ ಸೀಟ್ ಅವರಿಗೆ ಸಿಕ್ಕರೆ ಈಗಿನ ಕಾಲಘಟ್ಟದಲ್ಲಿ ಸ್ಪಾನ್ಸರ್ ಮಾಡೋರು ಸುಮಾರು ಜನ ಇದ್ದಾರೆ. ಎಷ್ಟೋ ಕಾರ್ಪೊರೇಟ್ಸ್ ಕಂಪ್ನಿಯಲ್ಲಿದ್ದಾರೆ. ಮತ್ತು ನಾನು ರೋಟರಿಯಲ್ಲಿ ಇರೋದ್ರಿಂದ ನಮ್ಮಲ್ಲೂ ಎಷ್ಟೋ ಜನ ಸ್ಪಾನ್ಸರ್ಸ್ ಇದ್ದಾರೆ. ಅವ್ರ ಫರ್ದರ್ ಎಜುಕೇಷನ್ನ ಸಂಪೂರ್ಣವಾಗಿ ಆ ಖರ್ಚನ್ನು ಅವರು ಭರಿಸ್ಕೊಳ್ಳಿಕ್ಕೆ. ಪ್ರಾಂಶುಪಾಲ ಕಿರಣ್ ಭಟ್ ಪರೀಕ್ಷೆಯ ಕುರಿತಾಗಿ ಮಾತನಾಡಿ, ಈ ದಿಸೆಯಲ್ಲಿ ಇದೇ ಬರುವ ಜನವರಿ 12ರಂದು ಬೆಳಿಗ್ಗೆ 11:30ಕ್ಕೆ ಕುಮಟಾದ ಸರಸ್ವತಿ PU ಕಾಲೇಜಿನಲ್ಲಿ ಮೌಖಿಕ ಸಂದರ್ಶನವನ್ನು ಏರ್ಪಡಿಸಲಾಗಿದೆ. ಪರೀಕ್ಷೆಗೆ ಬರುವವರಿಗೆ ಕುಮಟಾ ಬಸ್ ನಿಲ್ದಾಣದಿಂದ ಕಾಲೇಜಿಗೆ ಬಸ್ ವ್ಯವಸ್ಥೆ ಇರಲಿದೆ. ಮಧ್ಯಾಹ್ನ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ನೋಂದಾವಣೆ ಮಾಡಿಕೊಂಡು ಪರೀಕ್ಷೆ ಹಾಗೂ ಸಂದರ್ಶನದಲ್ಲಿ ಭಾಗವಹಿಸಬಹುದು ಎಂದು ಹೇಳಿದರು. ನಮ್ಮ ರಿಜಿಸ್ಟ್ರೇಷನ್ ಇದರಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಮಕ್ಕಳು 12ನೇ ತಾರೀಕಿಗೆ ಬಂದು ನಮ್ಮಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಪರೀಕ್ಷೆ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಇರ್ತದೆ. ಎರಡನ್ನೂ ಒಟ್ಟಿಗೆ ಸೇರಿಸಿ ಒಂದು 100 ಅಂಕಗಳ ಏನು ಪ್ರಶ್ನೆ ಪತ್ರಿಕೆ ಇರ್ತದೆ. ಅದರಲ್ಲಿ 50 ಅಂಕಗಳು ಬಹುಆಯ್ಕೆ ಪ್ರಶ್ನೆಗಳಿರುವಂತಹ ವಿಷಯಗಳು, ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ 50 ಬಹು ಆಯ್ಕೆ ಪ್ರಶ್ನೆಗಳಿರ್ತದೆ. 50 ಅಂಕಗಳ ಇದು ವಿಸ್ತೃತ ರೂಪದಲ್ಲಿ ಉತ್ತರವನ್ನು ಬರೆಯುವಂತಹ ಪ್ರಶ್ನೆಗಳು ಇರ್ತದೆ. ಒಟ್ಟಾರೆ 100 ಅಂಕಗಳಿಗೆ ಒಟ್ಟಾರೆ 100 ಅಂಕಗಳಿಗೆ ಪರೀಕ್ಷೆ. ವಿಜ್ಞಾನ ಮತ್ತು ಗಣಿತವನ್ನು ಸೇರಿಸಿಕೊಂಡು ಬೋತ್ ಸೈನ್ಸ್ ಮತ್ತು ಮ್ಯಾಥ್ಸ್ ಸೇರಿಸಿಕೊಂಡನ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ 2025-26 ಏಳಿಗೆ SSLC ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶವನ್ನು ನಮ್ಮ ವಿಧಾತ್ರಿ ಅಕಾಡೆಮಿ ಮಂಗಳೂರು ಹಾಗೂ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸಹಭಾಗಿತ್ವದ ಸರಸ್ವತಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಾವು ಈ ಅವಕಾಶವನ್ನು ಕಲ್ಪಿಸ್ತಾ ಇದ್ದೇವೆ. ಈಗಾಗಲೇ ಅದರ ಮೂಲ ಉದ್ದೇಶ ಏನು ಅನ್ನೋದನ್ನು ಸರ್ ತಿಳಿಸ್ಕೊಟ್ಟಿದ್ದಾರೆ. ಜನವರಿ 12ರಂದು ಬೆಳಗ್ಗೆ ಒಂದು 11:30 ಗಂಟೆಗೆ 11:30 ಗಂಟೆಗೆ ನಾವು SSLC ವಿದ್ಯಾರ್ಥಿಗಳಿಗೆ ಲಿಖಿತ ಪರೀಕ್ಷೆ ಹಾಗೂ ಕೆಲವೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮೌಖಿಕ ಸಂದರ್ಶನವನ್ನು ಸಹ ಇಟ್ಕೊಂಡಿದ್ದೇವೆ. ಇದಕ್ಕೆ ಮೂಲತಃ ನಾವು ಅದಕ್ಕೆ ನೋಂದಣಿಯನ್ನು ಮಾಡಿಕೊಳ್ಳಿಕ್ಕೆ ಮಕ್ಕಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಇದಕ್ಕೆ ನೋಂದಣಿ ಮಾಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ತಮ್ಮ ಮುಖಾಂತರ. ಇದಕ್ಕೆ ಏನು ಬೇಕಾಗಿದೆ ಅದು QR ಕೋಡ್ ಏನಿದೆ ಇವನ್ನೆಲ್ಲ ನಾವು ಕಳಿಸ್ಕೊಡ್ತಾ ಇದ್ದೇವೆ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಆ ಕಾಂಟ್ಯಾಕ್ಟ್ ನಂಬರ್. ಶಿಷ್ಯ ವೇತನ ಪಡೆಯಲು ಬಯಸುವ ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಾ ಸ್ಪಂದನದ ಲಿಖಿತ ಪರೀಕ್ಷೆ ಎದುರಿಸಲೇಬೇಕು. ಆ ಬಗ್ಗೆ ಗೂಗಲ್ ಫಾರ್ಮ್ ಹಂಚಲಾಗಿದೆ. ಗಣಿತ ಹಾಗೂ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆ ನಡೆಸಲಾಗುವುದು. 50 ಅಂಕ ಬಹು ಆಯ್ಕೆ ಹಾಗೂ 50 ಅಂಕದ ವಿಸ್ತೃತ ಉತ್ತರ ಬರೆಯುವ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ಸಂಯೋಜಿಸಲಾಗಿದೆ. ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಿ ತಮ್ಮ ಸಾಮರ್ಥ್ಯ ತೋರ್ಪಡಿಸಬೇಕು. ಆರ್ಥಿಕವಾಗಿ ಸಬಲರಲ್ಲದವರು ಪೂರಕ ದಾಖಲೆಗಳನ್ನು ಒದಗಿಸಬೇಕು. ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಾಧಕ ವಿದ್ಯಾರ್ಥಿಗಳು ಅಗತ್ಯ ಸರ್ಟಿಫಿಕೇಟ್ಗಳನ್ನು ಸಂದರ್ಶನದ ಸಂದರ್ಭದಲ್ಲಿ ಒದಗಿಸಬೇಕು. ಈ ಅವಕಾಶ ಪಡೆಯಲು ಯಾವುದೇ ಶಿಫಾರಸುಗಳಿಗೆ ಅವಕಾಶ ಇರುವುದಿಲ್ಲೆಂದರು. ಹೆಚ್ಚಿನ ಮಾಹಿತಿಗಾಗಿ 9972663855 9972664155ಗೆ ಸಂಪರ್ಕಿಸಲು ತಿಳಿಸಿದರು. ಉಪನ್ಯಾಸಕ ಚಿದಾನಂದ ಭಂಡಾರಿ ವಂದಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.